ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಪೂರ್ಣಿಮಾ ಜಗದೀಶ್ ವ್ಲಾಗ್ಸ್ಗೆ. ಹಾಗೆ ನನ್ನ ಈವ್ನಿಂಗ್ ವ್ಲಾಗ್ಗೆ ಎಲ್ಲರಿಗೂ ವೆಲ್ಕಮ್ ತಿಳಿಸ್ತಾ ಇದ್ದೀನಿ. ನನ್ನ ಹತ್ರ ಇವತ್ತು ಬಂದು ಲ್ಯಾಡರ್ ಅವ್ರದ್ದು ಬಿಗ್ ಬೋರ್ಡ್ ಬುಕ್ ಆಲ್ ಇನ್ ಒನ್ ಬುಕ್ ಇದೆ. ಅಂದರೆ ಈ ಬುಕ್ಕಲ್ಲಿ 3 ಲ್ಯಾಂಗ್ವೇಜಸ್ಸು ಸಹ ಮೆನ್ಷನ್ ಮಾಡಿದೆ. ಯಾರೆಲ್ಲ ಮನೆ ಹತ್ರ ಮಕ್ಕಳಿಗೆ ಪ್ರೀ ಸ್ಕೂಲ್ಗೆ ಹಾಕೋಕ್ಕೂ ಮುಂಚೆ LKGಗೆ ಹಾಕೋಕ್ಕೂ ಮುಂಚೆ ಅವ್ರಿಗೇನಾದರೂ ಸ್ವಲ್ಪ ಟಚಪ್ ಕೊಡಬೇಕು, ಹೇಳ್ಕೊಡ್ಬೇಕು ಅಂತ ಒಳ್ಳೆ ಬುಕ್ ಏನಾದರೂ ಹುಡುಕ್ತಿದ್ದೆ. ಈ ಬುಕ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ನಾನು ಇದು ಡೈರೆಕ್ಟ್ ಪರ್ಚೇಸ್ ಮಾಡಿದ್ದಲ್ಲ, ನನಗೆ ಇದು ನನ್ನ ಪಾಪು ಬರ್ಡೇಗೆ ನನ್ನ ಅಕ್ಕ ನನಗೆ ಗಿಫ್ಟಾಗಿ ಕೊಟ್ಟಿದ್ದು. ಬುಕ್ ನೋಡಿ ನನಗಂತೂ ತುಂಬ ಖುಷಿ ಆಯಿತು. ಹಾಗೆ ಈ ವಿಡಿಯೋ ನೋಡ್ತಾ ಇರೋರಿಗೆ ಯೂಸ್ಫುಲ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಬುಕ್ಕು ರಿವ್ಯೂ ಕೊಡೋಣ ಅಂತೇಳಿ ಬಂದಿದ್ದೀನಿ. 3 ಲ್ಯಾಂಗ್ವೇಜಸಲ್ಲೂ ಮೆನ್ಷನ್ ಆಗಿದೆ. ಹಾಗೆ A to Z ಆ ಇಂದ ಜ್ಞಾವರೆಗೂ ಕೊಟ್ಟಿದ್ದಾರೆ, ಗುಣಿತಾಕ್ಷರಗಳನ್ನ ಕೊಟ್ಟಿದ್ದಾರೆ. ಸೊ ಏನೆಲ್ಲ ಕೊಟ್ಟಿದ್ದಾರೆ ಅಂತೇಳಿ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಫಸ್ಟಿಗೆ ಬಂದು A to Z ವರೆಗೂ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಪ್ರತಿಯೊಂದು ತೋರಿಸ್ತಾ ಇದ್ದೀನಿ. A to Z ವರೆಗೂ 3 ಲ್ಯಾಂಗ್ವೇಜಸಲ್ಲೂ ಆ್ಯಪಲ್, ಸೇಬು, ಹಾಗೆ ಹಿಂದಿಲೂ ಏನಂತ ಕರೀತಾರೆ ಅಂತೇಳಿ ಎಲ್ಲನೂ ಮೆನ್ಷನ್ ಮಾಡಿಕೊಟ್ಟಿದ್ದಾರೆ. ಪಿಕ್ಚರ್ ಸಮೇತ ಕೊಟ್ಟಿದ್ದಾರೆ. ಸೊ ಅದು ಒಂದು ಖುಷಿಯಾಗುತ್ತೆ. ಒಂದೊಂದು ಮಕ್ಕಳಿಗೆ ಎಲ್ಲ ಪ್ರಾಣಿಗಳನ್ನು ಪಕ್ಷಿಗಳನ್ನು ನೋಡೋಕ್ಕೆ ಸಿಗಲ್ಲ. ಸೊ ಇದರಲ್ಲಿ ನೋಡೋಕ್ಕೆ ಸಿಕ್ಕಿದೆ, ಅದೊಂದು ಖುಷಿ ವಿಷಯ ಅನ್ಬೋದು. ಹಾಗೆ ನೆಕ್ಸ್ಟ್ ಬಂದರೆ ಆ ಇಂದ ಹಾಳವರೆಗೂ ಕೊಟ್ಟಿದ್ದಾರೆ. ಕನ್ನಡನೂ ಕಲಿಸ್ಬೋದು, ಇಂಗ್ಲೀಷು ಕಲಿಸ್ಬೋದು. ಹಾಗೆ 1 to 20 ವರೆಗೂ ಕೊಟ್ಟಿದ್ದಾರೆ. ಸೊ ನೋಡ್ತಾ ಇರ್ಬೋದು, ಬುಕ್ ಅಂತೂ ತುಂಬ ತಿಕ್ಕಾಗಿ ಬಂದಿದೆ. ಇನ್ ಕೇಸ್ ಇಲ್ಲ ಮಕ್ಕಳು ಹಿಡ್ಕೊಂಡ್ರೆ ಗಲೀಜು ಮಾಡಿಬಿಡ್ತಾರೇನೋ, ತಿನ್ಬೇಕಾರೆ ಕುಡಿಬೇಕಾರೆ ಬುಕ್ಕು ಹಾಳಾಗುತ್ತೇನೋ ಅನ್ನೋ ಚಿಂತೆನೇ ಇಲ್ಲ. ಇದನ್ನು ನೀಟಾಗಿ ವಾಟರ್ ಪ್ರೂಫಾಗಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ಅದ್ರ ಥಿಕ್ನೆಸ್ ನೀವು ನೋಡ್ತಾ ಇರ್ಬೋದು. ಇನ್ನು ನೆಕ್ಸ್ಟ್ ಬಂದರೆ ಗುಣಿತಾಕ್ಷರಗಳು ಹಾಗೆ ವ್ಯಂಜನಗಳಿದೆ. ಗುಣಿತಾಕ್ಷರಗಳನ್ನ ಬಂದು ಜ್ಞಾವರೆಗೂ ಕೊಟ್ಟಿದ್ದಾರೆ. ಸೊ ಆರಾಮಾಗಿ ನಾವು ಮಕ್ಕಳನ್ನ ಸ್ಕೂಲಿಗೆ ಸೇರ್ಸೋಕ್ಕೂ ಮುಂಚೆನೇ ಮನೆ ಹತ್ರ ಒಂದೊಂದು ಹಾಫ್ ಆನ್ ಅವರ್ ಅಟ್ಲೀಸ್ಟ್ ನಾವು ಹೇಳ್ಕೊಟ್ಟಿಲ್ಲ ಅಂದ್ರೂ ಅವ್ರಿಗೆ ಕ್ಯೂರಿಯಾಸಿಟಿ ಮೇಲೆ ಈ ಬುಕ್ ಕೊಟ್ಟರೆ ಅವ್ರ ಕಣ್ಣಿಗೆ ಅವ್ರಿಗೆ ಏನು ದಿನನಿತ್ಯ ಪ್ರಾಣಿಗಳು ಕಾಣಿಸ್ಬೋದು ಅದನ್ನು ಇಲ್ಲಿ ಹೇಳು ರೆಕಗ್ನೈಸ್ ಮಾಡು ಅಂದ್ರೂ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ನಮ್ಮ ಪಾಪುಗೆ ಇನ್ನೂ ಈ ಬುಕ್ ಕೊಟ್ಟಿಲ್ಲ. ಅವನು ಯಾವಾಗ ಆ್ಯಕ್ಟಿವ್ ಆಗಿ ಆಟ ಆಡ್ಕೊಂಡು ಚೆನ್ನಾಗಿರ್ತಾನೋ ಆವಾಗ ಕರೆದು ಒಂದ್ಸಲ ಇದನ್ನು ತೋರಿಸಿ ಕೊಡೋಣ, ನೋಡೋಣ ಯಾವ್ಯಾವ ಕಣ್ಣಲ್ಲಿ ನೋಡಿರೋ ಪ್ರಾಣಿಗಳನ್ನ ಹೇಗೆ ಬುಕ್ಕಲ್ಲಿ ರೆಕಗ್ನೈಸ್ ಮಾಡ್ತಾನೆ ಅಂತ ನೋಡಬೇಕು ಅಂತ ನನಗೂ ಒಂದು ಕ್ಯೂರಿಯಾಸಿಟಿ ಇದೆ. ಟೋಟಲ್ಲು ಇಂಗ್ಲೀಷ್ ಬಂದು 6 ರೈಮ್ಸ್ ಕೊಟ್ಟಿದ್ದಾರೆ. ಕನ್ನಡದಲ್ಲಿ 1ರಿಂದ 10ರಿಂದ ಹಿಡಿದು 1 ರೈಮ್ಸ್ ಕೊಟ್ಟಿದ್ದಾರೆ. ಇನ್ನು ಈ ಕಡೆ ಬಂದು ಫ್ರೂಟ್ಸ್, ಅವರು ದಿನ ಯಾವ್ಯಾವ ಫ್ರೂಟ್ಸ್ ತಿಂತಾರೆ, ಸೊ ಹೆಲ್ತಿ ಫ್ರೂಟ್ಸ್ ಇದರಲ್ಲೂ ಎಲ್ಲ ಪೂರ್ತಿ ಇಡೀ ಬುಕ್ಕೆ 3 ಲ್ಯಾಂಗ್ವೇಜಸ್ ಸಹ ಮೆನ್ಷನ್ ಮಾಡಿದ್ದಾರೆ. ಈ ಕಡೆ ಬಂದು ವೆಜಿಟೇಬಲ್ಸ್ ಇದೆ, ಈ ಕಡೆ ಬಂದು ಕಾಡು ಪ್ರಾಣಿಗಳು ಹಾಗೂ ಸಾಕು ಪ್ರಾಣಿಗಳನ್ನು ಸಹ ಕೊಟ್ಟಿದ್ದಾರೆ. ಈ ಕಡೆ ಬಂದು ಬರ್ಡ್ಸ್, ಇನ್ನು ಬೇರೆ ಬೇರೆ ಥರ ಬರ್ಡ್ಸ್ ಎಲ್ಲ ಇದೆ. ಬಟ್ ಮಕ್ಕಳಿಗೆ ಹೇಳ್ಕೊಡೋ ಅಷ್ಟು ಯೂಸ್ಫುಲ್ ಆಗಿರೋ ಅಂಥ ಬುಕ್ಕು. ನನಗಂತೂ ತುಂಬ ಖುಷಿ ಆಯಿತು. ಯಾರೆಲ್ಲ ಮನೆ ಹತ್ರ ಇದ್ದು ಅವರಿಗೆ ಬೇಸಿಕ್ ಹೇಳ್ಕೊಡ್ಬೇಕು ಅಂತಿದ್ದೀರೋ ಈ ಬುಕ್ನ ಇಟ್ಕೊಂಡು ಆರಾಮಾಗಿ ಹೇಳ್ಕೊಡ್ಬೋದು. ಪ್ರತಿಯೊಂದನ್ನು ಕೊಟ್ಟಿದ್ದಾರೆ. ಶೇಪ್ಸ್ ಆಗಿರ್ಬೋದು, ಕಲರ್ಸ್ ಆಗಿರ್ಬೋದು, ಹಾಗೆ ಇನ್ಕ್ಲೂಡಿಂಗ್ ಬಾಡಿ ಪಾರ್ಟ್ಸು ಸಹ ಕೊಟ್ಟಿದ್ದಾರೆ. ಅವರ ಗುಡ್ ಹ್ಯಾಬಿಟ್ಸ್, ಬ್ಯಾಡ್ ಹ್ಯಾಬಿಟ್ಸ್, ಹಾಗೆ ನಮ್ಮ ಹೆಲ್ಪರ್ಸ್, ನಮಗೆ ಯಾರ್ಯಾರು ಸಹಾಯ ಮಾಡ್ತಾರೆ, ನಾವು ದಿನನಿತ್ಯದಲ್ಲಿ ಯಾರನ್ನ ಸಹಾಯ ಕೇಳುವುದು, ಮೇನ್ ಬಂದು ನಮ್ಮ ಫೆಸ್ಟಿವಲ್ಸ್ನೆಲ್ಲ ತುಂಬ ಚೆನ್ನಾಗಿ ಮೆನ್ಷನ್ ಮಾಡಿಕೊಟ್ಟಿದ್ದಾರೆ. ಹಾಗೆ ನ್ಯಾಷನಲ್ ಸಿಂಬಲ್ಸ್, ಮೇಯ್ನು ಕರೆನ್ಸಿ ನೋಟ್ಸ್, ಪ್ರೆಸೆಂಟು ಏನು ಕಾಯಿನ್ಸ್ ಇದೆಯೋ ನೋಟ್ಸ್ ಇದೆಯೋ ಅದನ್ನೇ ಮೆನ್ಷನ್ ಮಾಡಿಕೊಟ್ಟಿದ್ದಾರೆ. ಹಾಗೆ ಮಾರಲ್ ಸ್ಟೋರಿನೂ ಸಹ ಕೊಟ್ಟಿದ್ದಾರೆ. ನಿಮ್ಮ ಮನೇಲಿ ಯಾರ್ಯಾರು ಬೇಬೀಸ್ ಕಿಡ್ಸ್ ಇದ್ದಾರೋ ಅವರಿಗೆಲ್ಲ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಈ ಬುಕ್ಕು ಸಹ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇದ್ರ ಕಾಸ್ಟ್ ಬಂದು ಲಾಸ್ಟಲ್ಲಿ 320 ತೋರಿಸ್ತಾ ಇದೆ. ನನಗೆ ಇದು ಗೊತ್ತಿಲ್ಲ ಅವರು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದ ಅಥವಾ ಬುಕ್ಕು ಸ್ಟೋರಿಗೆ ಹೋಗಿ ತಂದಿದ್ದ ಅಂತೇಳಿ ನನಗೆ ಗೊತ್ತಿಲ್ಲ. ನಾನು ಮೀಶೋದಲ್ಲಿ ಸೇಮ್ ಬುಕ್ಕು ಸರ್ಚ್ ಮಾಡಿ ನೋಡಿದೆ. ಒಂದು ಟಾಪಿಕ್ ಇದ್ದರೆ ಇನ್ನೊಂದು ಟಾಪಿಕ್ ಇರಲ್ಲ. ಸೊ ನಿಮಗೇನಾದರೂ ಈ ಬುಕ್ ಬೇಕು ಅನಿಸಿದ್ರೆ, ಇನ್ ಕೇಸ್ ಮಕ್ಕಳಿಗೆ ಮನೆ ಹತ್ರ ಕಲಿಸ್ಬೇಕು, ಅವ್ರಿಗೆ ಸ್ಕೂಲಿಗೆ ಸೇರ್ಸೋಕ್ಕೂ ಮುಂಚೆ ಒಂದು ಬೇಸಿಕ್ ತಿಳಿದಿರಲಿ ಅಂತ ಅಂತಿದ್ರೆ ಈ ಬುಕ್ಕು ಕಲ್ಸೋಕ್ಕೂ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಹಾಗಾಗಿ ರಿವ್ಯೂ ಕೊಟ್ಟಿದ್ದೀನಿ. ಈ ರಿವ್ಯೂ ನಿಮಗೂ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ನನ್ನ ವಿಡಿಯೋನ ನೋಡ್ತಾ ಇರಿ. ಇನ್ನೂ ಏನಾದರೂ ಇನ್ಫಾರ್ಮೇಟಿವ್ ಕ್ರಿಯೇಟಿವ್ ವಿಡಿಯೋಸ್ನ ತರೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು.